ಶ್ರೀಮನ್ೃಪ ಶಾಲಿವಾಹನ ಶಕೆ 1947ನೇ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಅನಂತ ಹುಣ್ಣಿಮೆಯ ದಿವಸ ಈ ವರ್ಷದ ಪ್ರಥಮ ಚಂದ್ರಗ್ರಹಣ ಖಡ್ಗಸ್ ಚಂದ್ರಗ್ರಹಣ ರಾತ್ರಿ 9:57 ಪ್ರಾರಂಭವಾಗಿ ಮಧ್ಯಕಾಲ ರಾತ್ರಿ 11:42 ಮೋಕ್ಷಕಾಲ ರಾತ್ರಿ 1:27 ಮುಕ್ತಾಯವಾಗಲಿದೆ. ಈ ಗ್ರಹಣವು ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಕಾಣಿಸಿಕೊಳ್ತಾ ಇದೆ. ಈ ಗ್ರಹಣವು ಶತಭಿಷ ನಕ್ಷತ್ರದ ಅಂತ್ಯಕಾಲ ಅಂದ್ರೆ ಮುಕ್ತಾಯ ಕಾಲದಲ್ಲಿ ಪ್ರಾರಂಭವಾಗಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣವು ಕುಂಭರಾಶಿ, ಮೀನರಾಶಿ, ಕರ್ಕ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಕಂಟಕಪ್ರಾಯವಾಗಿದೆ. ಈ ಗ್ರಹಣದಿಂದ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಶಾರೀರಿಕವಾಗಿರ್ತಕ್ಕಂಥ ಬಾಧೆಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಜೊತೆಗೆ 3 ತಿಂಗಳ ಕಾಲ ಈ ಗ್ರಹಣದ ಪ್ರಭಾವ ವಿಶೇಷವಾಗಿರುವುದರಿಂದ ಆ ರಾಶಿಯವರು ಚಂದ್ರ ಪ್ರತಿಮೆಯನ್ನ, ರಾಹುಗೆ ಸಂಬಂಧಪಡುವಂತಹ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನ ಮತ್ತು ಚಂದ್ರನಿಗೆ ಸಂಬಂಧಪಡುವಂತಹ ಅಕ್ಕಿಯನ್ನ ಪೂಜೆ ಮಾಡಿ, ಚಂದ್ರ ಪ್ರತಿಮೆಯನ್ನ ಪೂಜೆ ಮಾಡಿ, ಗ್ರಹಣ ಕಾಲದಲ್ಲಿ ಪೂಜೆ ಮಾಡಿ, ಸೋಮವಾರ ಬೆಳಗ್ಗೆ ಆ ಒಂದು ಪೂಜೆ ಮಾಡಿರ್ತಕ್ಕಂಥ ಚಂದ್ರ ಮತ್ತು ಗೋಧಿ ಮತ್ತು ಅಕ್ಕಿಯನ್ನ ಚಂದ್ರನಿಗೆ ಸಾಮಾನ್ಯವಾಗಿ ದುರ್ಗಾದೇವಿಯ ದೇವಾಲಯಕ್ಕೆ ಕೊಡುವುದರಿಂದ ಸಂಪೂರ್ಣ ದೋಷ ಪರಿಹಾರವಾಗಿ ಅವರಿಗೆ ಆಯುಷ್ಯ, ಆರೋಗ್ಯ, ಉತ್ತಮ ಫಲಗಳು ಲಭಿಸಲಿಕ್ಕೆ ಸಾಧ್ಯ ಇದೆ. ಹಾಗೆ ಕರ್ಕಾಟಕ ರಾಶಿ ಚಂದ್ರ ಅಧಿಪತಿ ಆಗಿರುವುದರಿಂದ ಕರ್ಕ ರಾಶಿಯವರಿಗೂ ವಿಶೇಷವಾಗಿ ಈ ಒಂದು ಮಾನಸಿಕ ತೊಂದರೆ, ಹಾಗೆ ರಾಜಕೀಯವಾಗಿ ಹಿನ್ನಡೆ, ಮತ್ತೆ ಬೇರೆ ರೀತಿಯಿಂದ ಶೇರ್ ಮಾರ್ಕೆಟ್ ಅಲ್ಲಿ ಏರಿಳಿತ, ಮಂಗಳ ಕಾಲದ ಅಡೆತಡೆ ಉಂಟಾಗುವ ಸಾಧ್ಯತೆ ಇದೆ. ಆದ್ರಿಂದ ಕನ್ಯಾ ರಾಶಿಯವರು ಕೂಡ ಪರಿಹಾರವನ್ನು ಮಾಡಿಕೊಳ್ಬೇಕು. ಮತ್ತು ಮೀನರಾಶಿಯವರಿಗೂ ಕೂಡ ಈ ಗ್ರಹಣದ ಬಾಧೆ ಇರೋದ್ರಿಂದ ಅವರು ಕೂಡ ಪೂಜಾ ಶಾಂತಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರುವುದರಿಂದ ಆ ರಾಶಿಯವರಿಗೂ ಕೂಡ ತೊಂದರೆ ಆಗುವ ಲಕ್ಷಣ ಇದೆ. ಈ ಒಂದು ಗ್ರಹಣ ನಡೆಯುವಂತ ಕಾಲದಲ್ಲಿ ಗ್ರಹಗಳು ಶನಿ ಮತ್ತು ಕುಜ ನೇರ ದೃಷ್ಟಿ ಇರುವುದರಿಂದ ಕನ್ಯಾ ರಾಶಿಯವರು ಕೂಡ ಈ ಗ್ರಹಣದ ಪ್ರಭಾವ ತುಂಬಾ ಪ್ರಭಾವ ಆಗುವ ಸಾಧ್ಯತೆ ಇದೆ. ಆದ್ರಿಂದ ಈ ಗ್ರಹಣ ಕಾಲದಲ್ಲಿ ಸಾಮಾನ್ಯವಾಗಿ ಗ್ರಹಣ ಪ್ರಾರಂಭ ಕಾಲದಲ್ಲಿ ಎಲ್ಲರೂ ಕೂಡ ಸ್ನಾನವನ್ನ ಮಾಡಿ ಆ ಒಂದು ಗೋಧಿಯ ಉದ್ದಿನ ಕಾಳನ್ನ, ಅಕ್ಕಿಯನ್ನ ಹಾಗೂ ಚಂದ್ರ ಪ್ರತಿಮೆಯನ್ನ ಪೂಜೆ ಮಾಡಿ ದುರ್ಗಾ ದೇವಸ್ಥಾನ ಕೊಡೋದ್ರಿಂದ ದೋಷ ಪರಿಹಾರವಾಗ್ತದೆ. ಹಾಗೆ ಮಿಶ್ರ ಫಲವನ್ನ ಮಕರ, ತುಲಾ, ಮಿಥುನ, ಸಿಂಹ ರಾಶಿಯವರಿಗೆ ಮಿಶ್ರ ಫಲ ಇದೆ. ಇವರು ಕಾಳುಗಳನ್ನ ಪೂಜೆ ಮಾಡಿ ದಾನ ಕೊಟ್ರೆ ಸಾಕಾಗ್ತದೆ. ಉದ್ದಿನ ಕಾಳು ಮತ್ತು ಅಕ್ಕಿಯನ್ನ ಕೊಟ್ರೆ ಸಾಕಾಗ್ತದೆ ಅಂತ ಕಾಣ್ತಾ ಇದೆ. ಹಾಗೆ ಶುಭ ಮತ್ತು ಅಶುಭ ಮಿಶ್ರ ಫಲವಿರ್ತಕ್ಕಂತಹ ರಾಶಿ ಕುಂಭ, ಮೀನ, ಕರ್ಕ, ವೃಶ್ಚಿಕ ಈ ರಾಶಿಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ದೋಷ ಇರುವುದರಿಂದ ಅವರು ಕೂಡ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಶುಭ ಫಲ ಕೊಡ್ತಕ್ಕಂಥ ರಾಶಿಗಳಂದ್ರೆ ಧನಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಮೇಷ ರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಆದ್ರಿಂದ ಈ ಗ್ರಹಣ ಕಾಲದಲ್ಲಿ ಯಾರು ಕೂಡ ಊಟವನ್ನ ಮಾಡಬಾರದು. ಭೋಜನ ಮಾಡಬೇಕಾಗಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಊಟಗಳನ್ನ ಮುಗಿಸ್ಕೊಳ್ಳೋದು ಒಳ್ಳೆಯದು. ಅತ್ಯಂತ ನಿಶಕ್ತರು, ಬಾಲಕರು, ಅನಾರೋಗ್ಯದವರು, ಮಾತ್ರೆ ಮೆಡಿಸಿನ್ ತಗೊಳ್ತಕ್ಕಂಥವ್ರು ಸಂಜೆ 6 ಗಂಟೆವರೆಗೂ ಕೂಡ ಭೋಜನ ಮಾಡ್ಲಿಕ್ಕೆ ಅವಕಾಶ ಇರ್ತದೆ.
ಮತ್ತು ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬಂದು ನೋಡಬಾರದು. ನೋಡೋದ್ರಿಂದ ತಾಯಿಯ ಗರ್ಭದಿಂದ ಮಕ್ಕಳಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಸಾಮಾನ್ಯವಾಗಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಶಕ್ತಿ ದೇವತೆಗಳ ಮಂತ್ರಗಳನ್ನ ಪಠಿಸೋದ್ರಿಂದ, ಸುಬ್ರಹ್ಮಣ್ಯ ಮಂತ್ರಗಳನ್ನ ಪಠಿಸೋದ್ರಿಂದ, ರಾಹು ಕೇತು ಮಂತ್ರಗಳನ್ನ ಪಠಿಸೋದ್ರಿಂದ, ಹಾಗೆ ಚಂದ್ರಗ್ರಹದ ಮಂತ್ರವನ್ನ ಪಠಿಸೋದ್ರಿಂದ ಸಂಪೂರ್ಣ ದೋಷಗಳು ಪರಿಹಾರ ಆಗ್ತದೆ ಎಂದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಗ್ರಹಣದ ಪ್ರಭಾವ ನಮ್ಮ ದೇಶಕ್ಕೆ ಸ್ವಲ್ಪ ಅಶುಭವಾಗಿರುವುದರಿಂದ ಈ ಸಾರಿ ಗ್ರಹಣ ಪ್ರಭಾವದಿಂದ ಪ್ರಧಾನ ಮಂತ್ರಿಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಧಾನ ಮಂತ್ರಿಗಳು ಕೂಡ ಅವ್ರದ್ದು ಕೂಡ ವೃಶ್ಚಿಕ ರಾಶಿ ಆಗಿರೋದ್ರಿಂದ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟುವಂತಹ ಪರಿಹಾರಗಳನ್ನ ಮಾಡಿಸಿಕೊಳ್ಳೋದು ಒಳ್ಳೆಯದು. ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯರು ಕೂಡ ಅವ್ರದ್ದು ಕೂಡ ಕುಂಭ ರಾಶಿ ಆಗಿರೋದ್ರಿಂದ ಅವರ ರಾಶಿ ನಾಮರಾಶಿ ಪ್ರಕಾರ ಕುಂಭ ರಾಶಿಗೆ 7.5 ಶನಿ ಜೊತೆಗೆ ಗ್ರಹಣದ ಪ್ರಭಾವ ಕೂಡ ಇರೋದ್ರಿಂದ ಅದು ಕೂಡ ಅಧಿಕಾರಕ್ಕೆ ತೊಂದರೆ ಕೊಡುವ ಸಾಧ್ಯತೆ ಇದೆ, ಅಥವಾ ಅಧಿಕಾರಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧಗಳು ಬರುವ ಸಾಧ್ಯತೆ ಇರೋದ್ರಿಂದ ಅವರು ಕೂಡ ಶಾಂತಿ ಕರ್ಮಾದಿಗಳನ್ನು ಮಾಡಿಸಿಕೊಳ್ಳೋದು ಒಳ್ಳೆಯದು ಕಾಣ್ತಾ ಇದೆ. ಈ ಗ್ರಹಣವು ಸಾಮಾನ್ಯವಾಗಿ ವರ್ಷಕ್ಕೆ 2 ಅಥವಾ 3 ಗ್ರಹಣ ಬಂದೇ ಬರುತ್ತೆ. ಆದ್ರೆ ಈ ಸರಿ ಬಂದಿರತಕ್ಕಂಥ ಚಂದ್ರಗ್ರಹಣ ಸ್ವಲ್ಪ ವಿಶೇಷವಾಗಿ ತೊಂದರೆ ಕೊಡುವ ಸಾಧ್ಯತೆ ಇದೆ. ಹಾಗೆ ಮುಂದೆ 21/9/2025 ಮಂಗಳವಾರನು ಕೂಡ ಸೂರ್ಯಗ್ರಹಣ ನಮ್ಮ ಭಾರತ ದೇಶದ ಆಚರಣೆ ಇಲ್ಲ, ಆದ್ರೆ ಅದು ಕೂಡ 15 ದಿವಸದ ಅಂತರಗಳಲ್ಲಿ ಬಂದಿರೋದ್ರಿಂದ ಈ ಗ್ರಹಣ ಪ್ರಭಾವದಿಂದ ಕೆಲವು ಕಡೆ ಸುನಾಮಿಗಳು, ಹಾಗೆ ವಿಶೇಷವಾಗಿ ರೋಗಗಳು, ಹಾಗೆ ದವಸ ಧಾನ್ಯಗಳ ಬೆಲೆ ಗಗನಕ್ಕೇರುವ ಸಾಧ್ಯತೆ, ಹಾಗೆ ಅಡಕೆ ಬೆಲೆ ಗಗನಕ್ಕೇರುವ ಸಾಧ್ಯತೆ, ಬಂಗಾರ ಬೆಳ್ಳಿ ಬೆಲೆ ಗಗನಕ್ಕೇರುವ ಸಾಧ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನ ರಾಜ ಮಹಾರಾಜರ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಧರ್ಮಶಾಸ್ತ್ರ ಪ್ರಕಾರ ಆಯಾ ರಾಶಿಯವರು ಆಯಾ ಶಾಂತಿಗಳನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಅವರಿಗೆ ಶುಭ ಫಲ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲ ಆಸ್ತಿಗರ ನಾನು ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ.